ಹುಬ್ಬಳ್ಳಿಯಲ್ಲಿ ಕೊಲೆಯೊಂದು ನಡೆದಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೊಲೆಯಾದಂತಹ ವ್ಯಕ್ತಿ ಯಾರು, ಕೊಲೆ ಮಾಡಿದವರು ಯಾರು, ಎಲ್ಲರ ಮಾಹಿತಿ ನೋಡ್ತಾ ಹೋಗೋಣ. ಹಳೆ ವೈಷಮ್ಯಕ್ಕೆ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಚಾಕುವಿನಿಂದ ಇರಿದು ದುಷ್ಕರ್ಮಿಗಳು ಹತ್ಯೆಗೈದಿದ್ದಾರೆ. ಹುಬ್ಬಳ್ಳಿಯ ಲಿಂಗರಾಜ್ ನಗರದಲ್ಲಿ ಈ ಘಟನೆ ನಡೆದಿದೆ. ಲಿಂಗರಾಜ್ ನಗರದಲ್ಲಿ ಆಗಿರೋದು ಹಳೆ ವೈಷಮ್ಯದ ಕಾರಣಕ್ಕೋಸ್ಕರ ಆಕಾಶ್ ವಾಲ್ಮೀಕಿ 24 ವರ್ಷದ ಯುವಕನನ್ನ 3 ದುಷ್ಕರ್ಮಿಗಳು ಬಂದು ಹತ್ಯೆಗೀಡು ಮಾಡಿರೋದು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಹಳೆ ವೈಷಮ್ಯ ಇತ್ತು, ಅದು ವಿಪರೀತ ಹಂತಕ್ಕೆ ಹೋಯಿತು. ಇನ್ನು ಈತನನ್ನ ಮುಗಿಸಿಯೇ ಬಿಡಬೇಕು ಅಂತ ಸ್ಕೆಚ್ ಹಾಕಿ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರಂತೆ 3 ಜನ ದುಷ್ಕರ್ಮಿಗಳು. ಈ ಕೊಲೆ ಪ್ರಕರಣದಿಂದ ಹುಬ್ಬಳ್ಳಿಯ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಪ್ರಕರಣದ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಮೃತನ ಐಡೆಂಟಿಫಿಕೇಶನ್ ಈಗಾಗಲೇ ಆಗಿದೆ. ಆತನ ಹೆಸರು ಆಕಾಶ್ ವಾಲ್ಮೀಕಿ ಅಂತ, 24 ವರ್ಷ ವಯಸ್ಸು. 24 ವರ್ಷ ವಯಸ್ಸಿಗೆ ಈತ ಇನ್ನೊಬ್ಬರ ಜೊತೆಗೆ ಅಷ್ಟೊಂದು ಜಿದ್ದನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯನಾ? ಏನಾದರೂ ರೌಡಿ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಆಗಿತ್ತಾ, ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಷಮ್ಯ ಬೆಳೀತಾ ಗೊತ್ತಿಲ್ಲ. ಬಟ್ ಈತನನ್ನು ಮುಗಿಸೇ ಬಿಡಬೇಕು ಅಂತ 3 ಜನ ಪ್ಲಾನ್ ಹಾಕ್ಕೊಂಡಿದ್ರು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಅವರು ಯಾರು, ಅವರು ಎಲ್ಲಿಯವರು, ಹೇಗೆ ಈ ಕೊಲೆಯನ್ನು ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನೋದು ಮುಂದಿನ ಹಂತದಲ್ಲಿ ನಮಗೆ ತಿಳಿತಾ ಹೋಗುತ್ತೆ.